ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಈ ಒಂದು ಅಪರೂಪವಾದ ಘಳಿಗೆಯಲ್ಲಿ ತಂದೆ, ನಿಮ್ಮ ವಾಕ್ಯವನ್ನು ಇವಾಗಿನವರೆಗೂ ನಿಮ್ಮ ಮಗನ ಮುಖಾಂತರ ಕೇಳಿದ್ದೀವಿ ಅಪ್ಪ. ಸ್ವಲ್ಪ ಜ್ಞಾನವನ್ನು ಈಗ ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಸಾತ್ವಿಕತೆಯನ್ನು ಕೊಟ್ಟು ನಡೆಸಿ, ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೂ ಬೇಕಾಗಿರುವಂತಹ ವಿವೇಕವನ್ನು ಸಾತ್ವಿಕತೆಯನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ನಾವು ಒಂದು ವಾರದ ಹಿಂದೆ ಒಂದು ಅಂಶವನ್ನು ಆಲೋಚನೆ ಮಾಡಿದ್ವಿ. ಯಾವುದದು? ಮನುಷ್ಯನ ಮಾತು ಹೇಗಿರಬೇಕು ಅಂತ ಹೇಳಿ. ಸೊ ಅದೇ ಭಾಗದ ಮುಂದುವರಿಕೆ ಇದಾಗಿರುತ್ತೆ ಪ್ರಿಯರೇ. ಅಂದರೆ ನಾವಿವತ್ತು ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ಮನುಷ್ಯನ ಮಾತು ಹೇಗಿರಬೇಕು, ಭಾಗ 2. ಕಳೆದ ವಾರ ನಾವು ನೋಡಿದಂತಹ ಸಂಗತಿಗಳೇನಾಗಿತ್ತು ಪ್ರಿಯರೇ? ಮೊಟ್ಟ ಮೊದಲನೇದಾಗಿ ಯಾವಾಗ ಕಡಿಮೆ ಮಾತನಾಡಬೇಕು, ಯಾವಾಗ ಹೆಚ್ಚು ಮಾತನಾಡಬಹುದು ಅನ್ನುವಂಥ ವಿಚಾರಗಳನ್ನು ನಾವು ಕಳೆದ ವಾರ ನೋಡಿದ್ವಿ. ಮೊದಲನೇದಾಗಿ ಬಹಳಷ್ಟು ಮಾತನಾಡುವಂತಹ ವ್ಯಕ್ತಿಗಳಿಗೆ ಪಾಪ ಅನ್ನುವಂತಹದ್ದು, ತಪ್ಪುಗಳು ಅನ್ನುವಂತಹದ್ದು ತಪ್ಪದು. ಅಂದರೆ ನಮ್ಮ ಅರಿವಿಲ್ಲದೇನೆ ತಪ್ಪಾಗಿ ನಾವು ಮಾತಾಡಿರ್ತೀವಿ. ಇದು ಮೊದಲನೇದಾಗಿ ನಾವು ನೋಡಿದ್ವಿ. ಇನ್ನು ಎರಡನೇದಾಗಿ ಹಿಡಿದು ಮಾತನಾಡಬೇಕು, ಆ ಒಂದು ವಚನವನ್ನು ಸಹ ಕಳೆದ ವಾರ ನೋಡಿದ್ವಿ. ಮೂರನೇದಾಗಿ ನಾವು ಕೊಡುವಂತಹ ಉತ್ತರ ಇನ್ನೊಬ್ಬರ ಕೋಪವನ್ನು ಸಮಾಧಾನ ಪಡಿಸುವಂತಹದ್ದಾಗಿರಬೇಕು. ಇದು ಮೂರನೇದಾಗಿ ನೋಡಿದ್ವಿ. ಇನ್ನು ಮುಂದೆ ಯಾವಾಗ ಮಾತನಾಡಬಹುದು ಅಂತ ಹೇಳಿ ನೋಡಿದಾಗ ದೇವರ ವಿಚಾರಕ್ಕೆ ಬಂದಂತೆ, ಅಂದರೆ ದೇವರ ವಾಕ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರುವಂಥವರಿಗೆ ಹೇಳಬಹುದು, ಅಂದರೆ ಅವರ ಜೊತೆ ಮಾತನಾಡಬಹುದು ಅಂತ ಹೇಳಿ ನಮಗೆ ಅರ್ಥ ಆಯಿತು. ಇದು ಕಳೆದ ವಾರ ನಾವು ನೋಡಿದಂತಹ ಸಂಗತಿಗಳು ಪ್ರಿಯರೇ. ಇನ್ನು ಈ ವಾರದಲ್ಲಿ ಇದೇ 2 ಪ್ರಶ್ನೆಗಳು, ಅಂದರೆ ಮೊದಲನೇದಾಗಿ ಯಾವಾಗ ಕಡಿಮೆ ಮಾತನಾಡಬೇಕು, ಎರಡನೇದಾಗಿ ಯಾವಾಗ ಹೆಚ್ಚು ಮಾತನಾಡಬಹುದು. ಇದೇ 2 ಪ್ರಶ್ನೆಗಳನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಯಾವಾಗ ಕಡಿಮೆ ಮಾತನಾಡಬೇಕು. ಪ್ರಿಯರೇ, ಜೀವನದಲ್ಲಿ, ಅದು ಕ್ರೈಸ್ತರ ಜೀವನದಲ್ಲಿ ಶ್ರಮೆಗಳು, ಕಷ್ಟಗಳು ಅನ್ನುವಂತಹದ್ದು 2 ವಿಧಗಳಾಗಿ ಬರ್ತಾ ಇರುತ್ತೆ, ಹೌದಾ? ಒಂದು ದೇವರ ವಿಚಾರದಲ್ಲಿ, ವಾಕ್ಯಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬರುವಂತಹ ಶ್ರಮೆ ಆದರೆ, ಇನ್ನೊಂದು ನಾವು ಮಾಡಿದಂತಹ ತಪ್ಪುಗಳಿಂದ, ನಾವು ಮಾಡಿದಂತಹ ಏನೋ ಮಾತಾಡಿರ್ತೀವಿ, ಯಾರ ಹತ್ರನೋ ಏನೋ ಒಂದು ಮಾತಾಡಿರ್ತೀವಿ, ಅದರಿಂದ ಒಂದು ಜಗಳ ಶುರು ಆಗಿರುತ್ತೆ. ಈಗ ನೀವು ಹೇಳಿ, ಅದರಿಂದ ಜಗಳ ಬಂದಿದೆ, ಅದರಿಂದ ಬಂದಂತಹ ಕಷ್ಟ ದೇವರಿಗಾಗಿ ಬರುವಂತಹದ್ದ, ದೇವರ ನಿಮಿತ್ತ ಬರುವಂತಹದ್ದ, ನಮ್ಮ ತಪ್ಪಿಂದ ಬರುವಂತಹದ್ದು. ಹಾಗಾದರೆ 2 ಥರ ಕಷ್ಟ ಬರುತ್ತೆ ಜೀವನದಲ್ಲಿ. ದೇವರ ವಿಚಾರವಾಗಿ ಶ್ರಮೆ ಬರುವಂತಹದ್ದು ಸರ್ವೇ ಸಾಮಾನ್ಯ ಕ್ರೈಸ್ತರಿಗೆ, ಅವರು ಕೊನೆ ತನಕ ಹೋರಾಡ್ತಾ ಇರ್ತಾರೆ. ಅದನ್ನು ಹೊರತುಪಡಿಸಿ ಇನ್ನೊಂದು ರೀತಿಯ ತಪ್ಪೇನಿದೆಯಲ್ಲ, ನಮ್ಮ ತಪ್ಪುಗಳಿಂದ ಬರುವಂತಹ ಕಷ್ಟಗಳು, ಆ ಕಷ್ಟಗಳು ಬರದೆ ನಾವು ಯಾವುದೇ ರೀತಿಯಾದಂತಹ ತಪ್ಪುಗಳಿಗೆ ಸಿಕ್ಕಿ ಹಾಕಿಕೊಳ್ಳದೆ, ಸಿಲುಕದೆ ದೀರ್ಘಾಯುಷ್ಕಾಲ ಬದುಕಬೇಕು ಅಂತ ಹೇಳಿ ಎಲ್ರಿಗೂ ಆಸೆ ಇರುತ್ತೋ ಇರಲ್ವೋ? ಇರುತ್ತಾ ಪ್ರಿಯರೇ? ಸೊ ಎಲ್ರಿಗೂ ಆಸೆ ಇರುತ್ತೆ, ನಾನು ತುಂಬ ಕಾಲ ಜೀವನ ಮಾಡಬೇಕು, ತುಂಬ ಕಾಲ ಈ ಭೂಮಿ ಮೇಲೆ ಬದುಕಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಈ ಪ್ರಪಂಚದಲ್ಲಿ ಏನೇನು ಮಾಡ್ತಿರ್ತಾರೆ ಅಂತ ಹೇಳಿ ಒಮ್ಮೆ ನೋಡಿ ಪ್ರಿಯರೇ. ಏನೇನು ಮಾಡ್ತಿರ್ತಾರೆ? ಆಹಾರ, ಯಾವುದನ್ನು ತಿಂದರೆ ನಾನು ಹೆಚ್ಚು ಕಾಲ ಬದುಕ್ತೀನಿ ಹುಡುಕ್ತಾ ಇರ್ತಾರೆ. ಇದನ್ನು ತಿಂದರೆ ಜಾಸ್ತಿ ದಿನ ಬದುಕ್ತೀನ, ಸೊ ಆಹಾರಕ್ಕೆ ಸಂಬಂಧಪಟ್ಟಂತಹ ಜಾಗೃತಿಗಳನ್ನು ಸ್ವಲ್ಪ ಜನ ಕೈಗೊಂಡಿರ್ತಾರೆ, ತುಂಬ ಕಾಲ ಬದುಕಬೇಕು ಅಂತ ಹೇಳಿ. ಎರಡನೇ ವರ್ಗದ ಜನ ಫ್ಯಾಮಿಲಿ ಡಾಕ್ಟರ್ನೇ ಇಟ್ಕೊಂಡ್ಬಿಟ್ಟಿರ್ತಾರೆ ಪ್ರಿಯರೇ, ಡೈಟಿಷಿಯನ್ನು, ನ್ಯೂಟ್ರಿಷನ್ನು. ಸೊ ಈ ವ್ಯಕ್ತಿಗಳ ಅಡ್ವೈಸ್ ಎಲ್ಲ, ಸಲಹೆಗಳನ್ನೆಲ್ಲ ತೊಗೊಂಡು ಅವರು ತಮ್ಮ ಆಹಾರಗಳನ್ನು, ತಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊತಾ ಇರ್ತಾರೆ. ಇನ್ನು 3ನೇ ವರ್ಗದ ಜನ, ನಾನು ಕೋಪ ಮಾಡ್ಕೋಬಾರ್ದು, ಸಮಾಧಾನವಾಗಿರಬೇಕು, ತುಂಬ ಕಾಲ ಬದುಕ್ತೀನಿ, ಈ ರೀತಿಯಾದಂತಹ ಮಾಯೆಗಳಲ್ಲಿ ಸ್ವಲ್ಪ ಜನ ಇರ್ತಾರೆ. ದೇವರು ನಾವು ದೀರ್ಘಕಾಲ ಬದುಕೋದಕ್ಕೆ ಸತ್ಯವೇದದಲ್ಲಿ ಸ್ಪಷ್ಟವಾಗಿ, ಕ್ಲಿಯರಾಗಿ ಒಂದು ವಚನ ಬರೆಸಿದ್ದಾರೆ. ಆ ಮಾತನ್ನು ನೋಡ್ಕೊಂಡು ಮುಂದೆ ಹೋಗೋಣ. ನೋಡಿ ಪ್ರಿಯರೇ, ಕೀರ್ತನೆಗಳು 34ನೇ ಅಧ್ಯಾಯ 'ದೀರ್ಘಾಯುಷ್ಯವು ಬೇಕೋ? ಅಂದರೆ ಇಲ್ಲೊಂದು ಪ್ರಶ್ನೆ ಕೇಳ್ತಿದ್ದಾರೆ, ದೀರ್ಘಾಯುಷ್ಯವು ಬೇಕೋ ಅಂತ ಹೇಳಿ. ಅಂದರೆ ದೀರ್ಘಾಯುಷ್ಯು ಅಂದರೆ ಏನೋ ಅನ್ಕೋಬೇಡಿ ಪ್ರಿಯರೇ,
ಮೊದಲನೇದಾಗಿ 1000 ವರ್ಷನೋ 2000 ವರ್ಷನೋ ಬದುಕ್ತೀವಿ ಅಂತ ಖಂಡಿತವಾಗ್ಲೂ ಅನ್ಕೋಬೇಡಿ. ದೀರ್ಘಾಯುಷ್ ಅಂತ ಹೇಳಿದ್ರೆ ದೇವರು ತನ್ನ ಕೆಲಸದ ನಿಮಿತ್ತ ನಮಗೆ ಎಷ್ಟು ಆಯುಷ್ಕಾಲ ಕೊಟ್ಟು ಈ ಭೂಮಿ ಮೇಲೆ ಕಳಿಸಿದಾರೋ ಅದನ್ನು ನಾವು ದೀರ್ಘಾಯುಷ್ಕಾಲ ಅಂತ ಹೇಳಿ ಕರಿತೀವಿ. ಯೇಸು ಕ್ರಿಸ್ತರಿಗೆ ಅದು 33.5 ವರ್ಷಗಳೇ ಆಗಿತ್ತು. ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆಯುಷ್ಕಾಲವನ್ನು ದೇವರೇ ಸ್ವತಃ ತನ್ನ ಕೆಲಸದ ನಿಮಿತ್ತ ಕೊಟ್ಟು ಈ ಭೂಮಿ ಮೇಲೆ ಕಳಿಸ್ತಿದ್ದಾರೆ. ಸ್ವಲ್ಪ ಜನ ಆ ಕಾಲವೂ ಸಹ ಬದುಕದೆ, ಅಂದರೆ ದೇವರು ಕೊಟ್ಟಂತಹ ಆ ಒಂದು ಕಾಲವೂ ಸಹ ಬದುಕದೆ ಮಧ್ಯದಲ್ಲೇ, ದೇವರು 40 ವರ್ಷ ಕೊಟ್ಟಿದ್ರೆ ಮಧ್ಯದಲ್ಲೇ 20 ವರ್ಷದಲ್ಲೆಲ್ಲೋ ಆತ್ಮಹತ್ಯೆ ಎಂಬ ಹೆಸರಿನಲ್ಲಿ ತಮ್ಮ ಪ್ರಾಣಗಳನ್ನು ಹತ್ಯೆ ಮಾಡಿಕೊಂಡು ಅವರ ಆಯುಷ್ಕಾಲವನ್ನು ಅವರೇ ಹಾಳು ಮಾಡ್ಕೊತಿರ್ತಾರೆ. ಇನ್ನೊಂದು ಸ್ವಲ್ಪ ಜನ ಈ ಡ್ರಗ್ಸ್ ರೀತಿಯಾದಂತಹ ಮಾದಕ ವಸ್ತುಗಳಿಗೆ ಸಿಲುಕಿ ತಮ್ಮ ಆಯುಷ್ಕಾಲವನ್ನು ಅವ್ರು ಹಾಳು ಮಾಡ್ಕೋತಿರ್ತಾರೆ. ಅಂದರೆ ದೀರ್ಘಾಯುಷ್ಕಾಲ ಅಂದರೆ ಏನು? ದೇವರು ಕೊಟ್ಟಂತಹ ಆಯುಷ್ಕಾಲ ಏನಕ್ಕೋಸ್ಕರ? ತನ್ನ ಕೆಲಸದ ನಿಮಿತ್ತವಾಗಿ. ಅದನ್ನೇ ಹೇಳ್ತಿದ್ದರಲ್ಲಿ. ಮುಂದೆ ಓದಿ ಪ್ರಿಯರೇ. ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಅಂದರೆ ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕು ಅಂದಿದ ತಕ್ಷಣ 3 ಬೆನ್ಸ್ ಕಾರು 2 ಬಂಗ್ಲೋ ಇರುತ್ತೆ ಅಂತಲ್ಲ ಪ್ರಿಯರೇ. ಅದರ ಅರ್ಥ ನೀವು ಯೋಚನೆ ಮಾಡಿ, 3 ಬೆನ್ಸ್ ಕಾರು 2 ಬಂಗ್ಲೋ ಇರುವಂತಹ ಶ್ರೀಮಂತರ ಮನೆಗೆ ಹೋಗಿ ಅವ್ರು ಸುಖವಾಗಿದ್ದಾರಾ, ಸಮಾಧಾನವಾಗಿದ್ದಾರಾ ಅಂತ ಒಮ್ಮೆ ನೋಡಿ. ಶ್ರೀಮಂತರೆಲ್ಲರೂ ಸಹ ಸುಖವಾಗಿ ಇದ್ದಾರೆ ಅಂತ ಹೇಳಿದ್ರೆ, ರೀಸೆಂಟಾಗಿ ಅಂದರೆ 1.5 ವರ್ಷದ ಈ ಒಂದು ಗ್ಯಾಪಲ್ಲಿ ಕೆಫೆ ಕಾಫಿ ಡೇಯ ಮಾಲೀಕರಾಗಿದ್ದಂತಹ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡ್ರು. ನಮಗೆ ಗೊತ್ತಿದೆ. ಅಂದರೆ ಶ್ರೀಮಂತರು ಎಲ್ಲರೂ ಸುಖವಾಗಿರ್ತಾರೆ ಅಂತ ಹೇಳಿದ್ರೆ, ಶ್ರೀಮಂತರಾಗಿದ್ದಂತಹ ಅವರು ಏನಕ್ಕೆ ಪ್ರಿಯರೇ ಸೂಸೈಡ್ ಮಾಡ್ಕೋಬೇಕಿತ್ತು? ಅಂದರೆ ಶ್ರೀಮಂತರಿಗೂ ಸಹ ಕಷ್ಟಗಳು ಇರುತ್ತೆ. ಇನ್ನೊಂದು ಸ್ವಲ್ಪ ಜನ ಬಿಸ್ನೆಸ್ ಮ್ಯಾನ್ಗಳು, ಅವರು ಇವ್ರನ್ನೆಲ್ಲ ನೋಡಿದಾಗ ಇವರೆಲ್ಲ ಸುಖವಾಗಿದ್ದಾರೆ, ಸಮಾಧಾನವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ ನಮಗೆ ಅನ್ನಿಸ್ಬೋದು. ಪ್ರಿಯರೇ, ಡಿಪ್ರೆಷನ್ಗೆ ಹೋಗುವಂತಹ ಸಾಕಷ್ಟು ಜನರಲ್ಲಿ ಮೇಜರ್ ಪ್ರಪೋರ್ಷನ್ ಇರುವಂತಹದ್ದು ಈ ರೀತಿಯಾದಂತಹ ಜನರದೇ. ಅಂದರೆ ಬಿಸ್ನೆಸ್ ಮ್ಯಾನ್ಗಳಂತ ಏನಿರ್ತಾರಲ್ಲ, ಕೋಟಿ ಸಂಪಾದನೆ ಮಾಡ್ತಾ ಇರ್ತಾರಲ್ಲ, ಇವರೇ ತುಂಬ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇರುವಂತಹದ್ದು ಇವರೇ. ಇವ್ರಿಗೆ ಮಲ್ಕೊಂಡ್ರೆ ರಾತ್ರಿ ನಿದ್ದೆ ಬರುತ್ತಾ? ಇಷ್ಟು ಆಸ್ತಿ ಇರುತ್ತೆ, ನಾಳೆ ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಕೋಟಿ ಲಾಭ ಬರುತ್ತೆ, ನಿದ್ರೆ ಬರುತ್ತೆ ರಾತ್ರಿ. ಅದಕ್ಕೋಸ್ಕರ ಏನು ತೊಗೋತಾರೆ? ಸ್ಲೀಪಿಂಗ್ ಪಿಲ್ಸ್ ತೊಗೋತಾರೆ. ಅಂದರೆ ಶ್ರೀಮಂತರು ಎಲ್ಲರೂ ಸಹ ಸುಖವಾಗಿ ಸಂತೋಷವಾಗಿ ಇದ್ದಾರಾ? ಇಲ್ಲ. ಹಾಗಾದರೆ ದೇವರು ಇಲ್ಲಿ ಬರೆಸಿರುವಂತಹ ಸುಖವಾಗಿರ್ಬೋದು ಅನ್ನುವಂತಹ ಅರ್ಥ ಬೇರೆ. ನಿಮಗೆ ಗೊತ್ತು, ಕೀರ್ತನೆ 1ನೇ ಅಧ್ಯಾಯ 1ನೇ ವಚನ, ತೆಗೆಯುವಂಥ ಅವಶ್ಯಕತೆ ಇಲ್ಲ. ಯಾವನು ದುಷ್ಟಾರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ. ಅಂದರೆ ಆನಂದ ಅನ್ನುವಂಥದ್ದು ಎಲ್ಲಿದೆಯಂತೆ? ಯೆಹೋವನ ಧರ್ಮಶಾಸ್ತ್ರದಲ್ಲಿ. ಅಂದರೆ ಸತ್ಯವೇದ ಹುಡುಕುವುದರಲ್ಲಿ, ಸತ್ಯವೇದವನ್ನು ಇನ್ನೊಬ್ರಿಗೆ ಹೇಳುವುದರಲ್ಲಿ, ಸತ್ಯವೇದವನ್ನು ನಾವು ಓದುವುದರಲ್ಲಿ, ಇದರಲ್ಲಿ ಆನಂದ ಇದೆ. ಒಂದು ವೇಳೆ ಈ ಲೋಕದಲ್ಲೂ ಸಹ ಸಮಾಧಾನ ಬೇಕು ಅಂತ ಹೇಳಿದ್ರೆ, ಇನ್ನೊಬ್ಬರ ಮೇಲೆ ಕಲ್ಮಶ, ದ್ವೇಷ, ಮತ್ಸರಗಳು ಇವೆಲ್ಲವನ್ನು ಬಿಟ್ಟು ಇನ್ನೊಬ್ಬರ ಬಗ್ಗೆ ಕೆಟ್ಟ ಆಲೋಚನೆಗಳನ್ನು ಬಿಟ್ಟರೆ ಆವಾಗ ಈ ಲೋಕದಲ್ಲೂ ಸಹ ಸಮಾಧಾನವಾಗಿರ್ಬೋದು. ಈಗ ಈ ವಚನವನ್ನು ಮೊದಲಿಂದ ಓದಿ ಪ್ರಿಯರೇ, 12ನೇ ವಚನದಿಂದ. ದೀರ್ಘಾಯುಷ್ಯವು ಬೇಕೋ, ಬಹುದಿವಸ ಬದುಕಿ ಸುಖವನ್ನು ಅನುಭವಿಸಬೇಕೋ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಅಂದರೆ ಅಲ್ಲೊಂದು 2 ಕ್ವೆಶನ್ ಕೇಳಿದ್ರು. ನೀನು ದೀರ್ಘಾಯುಷ್ ಬದುಕಬೇಕಾ? ಸುಖದಿಂದ ಅಂದರೆ ಸಮಾಧಾನವಾಗಿ ಲೋಕದಲ್ಲಿ ಜೀವಿಸ್ಬೇಕಾ? ಹೌದು. ಮನುಷ್ಯರೆಲ್ಲರ ಆನ್ಸರ್ ಏನಿರುತ್ತೆ ಪ್ರಿಯರೇ? ದೀರ್ಘಾಯುಷ್ ನೀವು ಬದುಕಬೇಕಾ ಅಂದರೆ ಯಾರಾದರೂ ಏನಂತಾರೆ? ಬೇಡ ಅಂತಾರೆ. ಇಲ್ಲ, ಹೌದು ಬದುಕಬೇಕು, ಏನು ಮಾಡಬೇಕು ಅದಕ್ಕೆ ಅಂತಾರೆ. ಅದಕ್ಕೆ ಅವರೇ ಸ್ವತಃ ಹೇಳ್ತಿದ್ದಾರೆ ನೋಡಿ. ಹಾಗಾದರೆ ಕೆಟ್ಟದ್ದಕ್ಕೆ ಹೋಗದಂತೆ ನಾಲಿಗೆಯನ್ನು ಕಾದುಕೋ, ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಈ ಒಂದು ವಚನವನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಪ್ರಿಯರೇ. ವಂಚನೆಯ ಮಾತುಗಳಿಗೆ ಬಿಡದೆ ತುಟಿಗಳನ್ನು ಇಟ್ಟುಕೋ. ಇಲ್ಲಿದನ್ನು ಓದಿದ್ದೀವಿ. ಹೊಸ ಒಡಂಬಡಿಕೆಯಲ್ಲಿ ಇದೇ ಮಾತು ಹಾಗೆ ಇರುತ್ತೆ. ಒಮ್ಮೆ ಅದನ್ನು ನೋಡಿ. ಪೇತ್ರನ ಮೊದಲನೇ ಪತ್ರಿಕೆ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಪೇತ್ರನ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ
ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಂದರೆ ಮತ್ತೆ ಅದನ್ನೇ ಹೇಳ್ತಿದ್ದಾರೆ, ವಂಚನೆಯ ಮಾತುಗಳನ್ನಾಡದೆ ತುಟಿಗಳನ್ನು ಬಿಗಿ ಹಿಡಿಯಲಿ ಅಂತ. ಈಗ ವಂಚನೆ ಅಂದರೆ ಏನು ಅಂತ ಸ್ವಲ್ಪ ಹೊತ್ತು ಆಲೋಚನೆ ಮಾಡೋಣ. ವಂಚನೆ ಅಂದರೆ ಏನು ಪ್ರಿಯರೇ? ವಂಚನೆ ಅನ್ನುವಂತಹ ಪದಕ್ಕೆ ಇರುವಂತಹ ಅರ್ಥ ಏನು? ಮೋಸಕರವಾದಂತಹ ಮಾತುಗಳು. ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವಂತಹ ಮಾತುಗಳು. ಪ್ರಿಯರೇ, ಸೈನ್ಸ್ ಏನು ಹೇಳುತ್ತೆ ಗೊತ್ತಾ ಇದಕ್ಕೆ ಸಂಬಂಧಪಟ್ಟಂತೆ? ನಮ್ಮ ಮೈಂಡಲ್ಲಿ, ಅಂದರೆ ನಮ್ಮ ಮೆದುಳು ಏನಿದೆಯಲ್ಲ, ನಮ್ಮ ಬ್ರೈನ್, ಆ ಬ್ರೈನಲ್ಲಿ ಒಂದು ರೀತಿಯಾದಂತಹ ಹಾರ್ಮೋನ್ ಇದೆ. ಅದರ ಹೆಸರು ಡೋಪಮೈನ್ ಅಂತ ಹೇಳಿ. ಸೊ ಡೋಪಮೈನ್ ರಿಸೆಪ್ಟರ್ಸ್ ಅಂತಲೂ ಹೇಳಿ ಒಂದಿದೆ. ಆ ಡೋಪಮೈನ್ ರಿಸೆಪ್ಟರ್ಸ್, ಆ ಒಂದು ಎಲಿಮೆಂಟ್ನ ಕೆಲಸ ಏನು ಅಂತ ಹೇಳಿದ್ರೆ, ಈ ಜೀವನದಲ್ಲಿ ನಮಗೆ ಸಂತೋಷ ಆಗಬೇಕು ಅಂತ ಹೇಳಿದ್ರೆ ಮೆದುಳಿನಲ್ಲಿ ಆ ಡೋಪಮೈನ್ ಅನ್ನುವಂತಹ ಒಂದು ಕೆಮಿಕಲ್ ರಿಲೀಸ್ ಆಗಬೇಕು. ಜೀವನದಲ್ಲಿ ಸಂತೋಷ ಆಗಬೇಕು ಅಂತ ಹೇಳಿದ್ರೆ ದೇವರಿಟ್ಟಿರುವಂತಹ ಪದ್ಧತಿ ಏನು ಗೊತ್ತಾ? ಆ ಡೋಪಮೈನ್ ಅನ್ನುವಂತಹ ಒಂದು ಕೆಮಿಕಲ್ ರಿಲೀಸ್ ಆಗಬೇಕು. ಸೊ ನಾವು ಯಾವಾಗ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದಾಗಿ ಯೋಚನೆ ಮಾಡ್ತೀವೋ, ಮತ್ಸರಗಳು, ಬೇಡವಾಗಿರುವಂತಹ ವಿಚಾರಗಳು ಯಾವುದೇ ಸಹ ನಮ್ಮ ಮೈಂಡಿಗೆ ತೊಗೊಂಡ್ರೂ ಸಹ, ಇನ್ನೊಬ್ಬರಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥ ಕೆಟ್ಟ ಆಲೋಚನೆಗಳು ನಮ್ಮಲ್ಲಿ ಹುಟ್ಟಿದ ತಕ್ಷಣ ಈ ಡೋಪಮೈನ್ ರಿಸೆಪ್ಟರ್ಸ್ಗಳು ಡೋಪಮೈನನ್ನು ರಿಲೀಸ್ ಮಾಡುವಂತಹದ್ದನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ಪ್ರಿಯರೇ. ಸ್ವಲ್ಪ ದಿನ ಆದ ತಕ್ಷಣ ಡೋಪಮೈನ್ ರಿಲೀಸ್ ಆಗ್ತಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಜೀವನದ ಮೇಲೆ ಇಂಟ್ರೆಸ್ಟ್ ಹೋಗುತ್ತೆ, ಜೀವನದ ಮೇಲೆ ನೀರಸ ಬರಲಿಕ್ಕೆ ಶುರು ಆಗುತ್ತೆ. ಅಂದರೆ ಬೇರೆಯವ್ರ ಬಗ್ಗೆನೇ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳಿ. ಬ್ರೈನಲ್ಲಿರುವ ನಮ್ಮ ಬ್ರೈನಲ್ಲಿ ಡೋಪಮೈನೇ ರಿಲೀಸ್ ಆಗ್ತಿಲ್ಲ. ಹಾಗಾದರೆ ನಮಗೆ ಜೀವನದಲ್ಲಿರುವಂತಹ ಒಂದು ಸಮಾಧಾನ, ಸುಖ ಏನಿತ್ತಲ್ಲ ಪ್ರಿಯರೇ, ಬರ್ತಾ 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 ಅದನ್ನು ಕಳ್ಕೊತಾ ಹೋಗ್ತೀವಿ. ಈ ವಯಸ್ಸಾದಂಥವ್ರು ನೋಡಿ, ಜೀವನದಲ್ಲಿ ಅವ್ರಿಗೆ ಆಸಕ್ತಿ ಇರಲ್ಲ. ಅಯ್ಯೋ ನಮ್ಮದೇನಪ್ಪ ಇವತ್ತು ನಾಳೆನೋ ಅನ್ನೋ ಹಾಗಿದ್ದೀವಿ ಅಂತಾರೆ. ಅಂದರೆ ಅವ್ರಿಗಿರುವಂತಹ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಡೋಪಮೈನ್ ಲೆವೆಲ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಕೊನೆಗೆ ಮರಣ ಸಂಭವಿಸುವಷ್ಟರಲ್ಲಿ ಡೋಪಮೈನ್ ಲೆವೆಲ್ಸ್ ಪೂರ್ತಿಯಾಗಿ ತಗ್ಗಿರುತ್ತೆ ಪ್ರಿಯರೇ. ಅಂದರೆ ಸತ್ಯವೇದದಲ್ಲಿ ಒಂದು ಮಾತಿದೆ, ಇವಾಗ ತಾನೇ ಓದಿದ್ರಿ ನೀವು, ಏನು ಮತ್ತೆ ಓದಿ ಆ ಮಾತನ್ನು? ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ಅಂದರೆ ವಂಚನೆಯ ಮಾತಾಡಿದ್ರೆ ಏನಾಗುತ್ತೆ, ಆಯುಷ್ಕಾಲ ಕಡಿಮೆ ಆಗುತ್ತೆ. ನೀವು ನೋಡಿದ್ರಿ ಆಗಲೇ ಕೀರ್ತನೆಗಳಲ್ಲಿ. ಅಂದರೆ ಈ ಸೈನ್ಸ್ ಈಗ ಗೊತ್ತಾಗಿದೆ, ಒಂದು 25-30 ವರ್ಷದ ಈ ಒಂದು ಅವಧಿಯಲ್ಲಿ ಸೈನ್ಸ್ಗೆ ಇದು ಗೊತ್ತಾಗಿದೆ. ಸತ್ಯವೇದ ಈ ಮಾತನ್ನು ಯಾವಾಗ ಹೇಳಿದ್ದಾರೆ? ಹಳೆ ಒಡಂಬಡಿಕೆಯಲ್ಲಿ ಒಂದು ಸತಿ, ಹೊಸ ಒಡಂಬಡಿಕೆಯಲ್ಲಿ ಒಂದು ಸತಿ, ಸುಮಾರು 3000 ವರ್ಷಗಳ ಹಿಂದೆ ಒಂದು ಸತಿ, ಸುಮಾರು 1900 ವರ್ಷಗಳ ಹಿಂದೆ ಇನ್ನೊಂದು ಸತಿ. ಅಂದರೆ ನಮ್ಮ ನಾಲಿಗೆಯನ್ನು ನಾವು ಹಾಗೆ ಇಟ್ಕೋಬೇಕು. ವಂಚನೆಯ ಮಾತುಗಳಿಗೆ ನಾಲಿಗೆಯನ್ನು ಬಿಡಬಾರ್ದು. ಮುಂದೆ ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ, ಹಾಸ್ಯ ಪ್ರಿಯರು. ಇನ್ನೊಬ್ಬರನ್ನು ಪರಿಹಾಸ್ಯ ಮಾಡುವಂತಹದ್ದು, ಅಥವಾ ನಮ್ಮನ್ನು ನಾವೇ ಪರಿಹಾಸ್ಯ ಮಾಡಿಕೊಂಡು ಇನ್ನೊಬ್ಬರನ್ನು ನಗಿಸುವಂತಹದ್ದು ಒಂದು ಕಡೆ ಆದರೆ, ಇನ್ನೊಬ್ಬರನ್ನು ಪರಿಹಾಸ್ಯ ಮಾಡಿ ನಗಿಸುವಂತಹದ್ದು ಇನ್ನೊಂದು ಕಡೆ. ಸೊ ಈ ಒಂದು ಪರಿಹಾಸ್ಯ ಮಾಡ್ಬೋದಾ? ಸತ್ಯವೇದದ ಪ್ರಕಾರ ಪರಿಹಾಸ್ಯ ಮಾಡುವಂತಹದ್ದು ಒಳ್ಳೆಯದಾ? ಈ ಟಿ ವಿಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಕಾಮಿಡಿ ಶೋಗಳು ಸಹ ನೋಡ್ತಾ ಇರ್ತೀವಿ. ಅಂದರೆ ಅವ್ರು ಮಾಡುವಂಥ ಕಾಮಿಡಿ ಸೀನ್ ಕ್ರಿಯೇಟ್ ಆಗಬೇಕಂದ್ರೆ ಒಂದು ನಮಗೆ ನಾವು ಪರಿಹಾಸ್ಯ ಮಾಡ್ಕೊಂಡು ಇನ್ನೊಬ್ಬರನ್ನು ನಗಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ಪರಿಹಾಸ್ಯ ಮಾಡಿ ಇನ್ನೊಬ್ಬರನ್ನು ನಗಿಸ್ಬೇಕು. ಸೊ ಇರುವಂತಹದ್ದು ಎರಡೇ ಆಪ್ಷನ್. ಈಗ ನೀವು ಹೇಳಿ, ಸತ್ಯವೇದದ ಪ್ರಕಾರ ಪರಿಹಾಸ್ಯ ಮಾಡುವಂತಹದ್ದು ಒಳ್ಳೆಯದಾ? ಎಫೆಸಿಯರಿಗೆ ಬರೆದ ಪತ್ರಿಕೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3ನೇ ವಚನ. 5:3. ಜಾರತ್ವ ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇಲ್ಲಿ ಕುಚ್ಚೋದ್ಯ ಮಾತು ಅಂತ ಹೇಳಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ. ಕುಚ್ಚೋದ್ಯ ಮಾತಿಗೆ ಅರ್ಥನೇ ಅದು ಪ್ರಿಯರೇ.
ನಾವು ಇನ್ನೊಬ್ಬರನ್ನು ಪರಿಹಾಸ್ಯ ಮಾಡುವಂತಹದ್ದಾಗಿರ್ಬೋದು, ಅಥವಾ ನಮ್ಮನ್ನು ನಾವೇ ಪರಿಹಾಸ್ಯ ಮಾಡ್ಕೊಂಡು ಇನ್ನೊಬ್ಬರನ್ನು ನಗಿಸುವಂತಹದ್ದಾಗಿರ್ಬೋದು. ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ನಾವು ಕಾಮಿಡಿ ಜೋಕ್ ಅಂತ ಏನು ಕರಿತೀವಲ್ಲ, ಅದೇ ಕುಚ್ಚೋದ್ಯ ಮಾತು ಅಂತ ಹೇಳಿದ್ರೆ. ಅಂದರೆ ಕುಚ್ಚೋದ್ಯ ಮಾತು ಏನಂತ, ಇವು ಬೇಡ, ಅಯುಕ್ತವಾಗಿವೆ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಾರೆ. ಅಂದರೆ ಸತ್ಯವೇದದ ಪ್ರಕಾರ ನಾವು ಮಾತಾಡುವಂಥ ಅವಕಾಶ ಇಲ್ಲ ಪರಿಹಾಸ್ಯ ಮಾಡಿ. ಯಾಕೆ? ಕಳೆದ ವಾರ ನಾವು ಒಂದು ಮಾತನ್ನು ನೋಡಿದ್ವಿ. ನಾವು ಸುಮ್ಮನೆ ಆಡುವಂತಹ ಪ್ರತಿಯೊಂದು ಮಾತಿನ ನಿಮಿತ್ತವಾಗಿ ದೇವರ ಮುಂದೆ ನ್ಯಾಯ ವಿಚಾರಣೆಯ ದಿನದಲ್ಲಿ ಏನು ಮಾಡಬೇಕು? ಲೆಕ್ಕ ಕೊಡಬೇಕು. ಅಂದರೆ ನಾವೀಗ ಇನ್ನೊಬ್ಬರನ್ನು ಪರಿಹಾಸ್ಯ ಮಾಡಿದ್ರೆ ಆ ಮಾತು ದೇವರ ಮುಂದೆ ಲೆಕ್ಕ ಕೊಡುವಂತಹ ಸುಮ್ಮನೆ ಆಡುವಂತಹ ಮಾತಿನ ಕ್ಯಾಟಗರಿಗೆ ಹೋಗುತ್ತಾ, ಅಥವಾ ದೇವರಿಗೋಸ್ಕರ ಮಾತಾಡಿದಂತಹ ಮಾತಿನ ಕ್ಯಾಟಗರಿಗೆ ಹೋಗುತ್ತಾ? ಹೇಳಿ. ಸುಮ್ಮನೆ ಮಾತಾಡಿದಂತಹ ಮಾತಿನ ಕ್ಯಾಟಗರಿಗೆ ತಾನೇ ಹೋಗುತ್ತೆ ನಾವು ಪರಿಹಾಸ್ಯ ಮಾಡಿದಾಗ. ಹಾಗಾದರೆ ನಾವು ಅವತ್ತು ಲೆಕ್ಕ ಹೇಳಬೇಕು. ಏನಂತ ಹೇಳಲಿಕ್ಕೆ ಸಾಧ್ಯ ಪ್ರಿಯರೇ? ಪರಿಹಾಸ್ಯ ಇಲ್ಲಿ ಏನೋ ಒಂದು ಚಿಕ್ಕದಾಗಿ ಏನೋ ಜೋಕ್ ಮಾಡಿರ್ತೀವಿ, ದೇವ್ರ ಮುಂದೆ ನಿಂತ್ಕೊಂಡು ಮಗನೇ ಈ ಡೇಟಲ್ಲಿ ಈ ನಿಮಿಷದಲ್ಲಿ ಈ ಒಂದು ಮಾತನ್ನು ಮಾತಾಡಿದೆ, ಏನಕ್ಕೋಸ್ಕರ ಮಾತಾಡಿದೆ ಹೇಳು ಅಂತ ಹೇಳಿದ ತಕ್ಷಣ ಏನು ಹೇಳೋಕ್ಕಾಗುತ್ತೆ ದೇವ್ರ ಮುಂದೆ? ಪ್ರಭು ಎಲ್ಲರಿಗೂ ಬೇಜಾರಾಗ್ತಿತ್ತು ಪ್ರಭು, ಅದಕ್ಕೋಸ್ಕರ ಒಂದು ಜೋಕ್ ಮಾಡಿದೆ ಅನ್ನೋಕ್ಕಾಗತ್ತಾ? ಇಲ್ಲ. ಹಾಗಾದರೆ ಕುಚ್ಚೋದ್ಯ ಮಾತುಗಳೂ ಸಹ ತ್ಯಜಿಸಬೇಕಾಗಿರುತ್ತೆ. ಯಾವಾಗ ಕಡಿಮೆ ಮಾತನಾಡಬೇಕು ಅನ್ನುವಂಥ ಕ್ಯಾಟಗರಿಲಿ ಈ ವಚನಗಳೆಲ್ಲ ನೋಡ್ತಾ ಇದ್ದೀವಿ ಪ್ರಿಯರೇ. ಮುಂದೆ ಕಳೆದ ವಾರ ಮತ್ತು ಒಂದು ವಾರದ ಹಿಂದೆ ಮತ್ತು ಇವತ್ತು ನಾವು ಆಲೋಚನೆ ಮಾಡ್ತಿದ್ದಂತಹದ್ದು ಇಷ್ಟರವರೆಗೆ ಇಬ್ಬರು ವ್ಯಕ್ತಿಗಳ ನಡುವೆ ವೈಷಮ್ಯ ಹೇಗೆ ಮೂಡುತ್ತೆ ಮಾತಿನಿಂದ, ಕುಟುಂಬಗಳ ನಡುವೆ ಹೇಗೆ ವೈಷಮ್ಯ ಮೂಡುತ್ತೆ ಮಾತಿನಿಂದ, ಇದೆಲ್ಲ ನೋಡಿದ್ವಿ. ಈಗ ದೇಶಗಳ ಮಧ್ಯ ಹೇಗೆ ಮಾತಿನಿಂದ ಯುದ್ಧ ಶುರುವಾಗುತ್ತೆ ಅನ್ನುವಂತಹದ್ದನ್ನು ನೋಡೋಣ ಪ್ರಿಯರೇ. ಆ ಒಂದು ವಚನವನ್ನು ನೋಡಿ. ಕೀರ್ತನೆ 120ನೇ ಅಧ್ಯಾಯ 7ನೇ ವಚನ. ಕೀರ್ತನೆಗಳು 120ನೇ ಅಧ್ಯಾಯ 7ನೇ ವಚನ. 127. ನಾನು ಸಮಾಧಾನ ಪ್ರಿಯನು, ಅವರು ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಅಂದರೆ ಆ ಭಕ್ತನಿಗೆ ಅರ್ಥ ಆಗಿದೆ ಯುದ್ಧ ಶುರುವಾಗುವಂತಹದ್ದು ಯಾವುದರಿಂದ? ಮಾತಿನಿಂದ. ಪ್ರಿಯರೇ, ನ್ಯೂಸನ್ನು ನೋಡ್ತಾ ಬನ್ನಿ ಪ್ರಿಯರೇ. ದಿನ ಒಂದು ಸ್ವಲ್ಪ ನ್ಯೂಸ್ ಪೇಪರನ್ನು ಓದಲಿಕ್ಕೆ ಶುರು ಮಾಡಿ. ನೀವು ನೋಡ್ತಿರ್ಬೇಕಾದ್ರೆ ಆ ವರ್ಲ್ಡ್ ಪೇಜಿಗೆ ಬನ್ನಿ, ಲಾಸ್ಟ್ ಪೇಜ್ ಇರುತ್ತಲ್ಲ ವರ್ಲ್ಡ್ ಪೇಜ್, ಅದಕ್ಕೆ ಬನ್ನಿ. ಅಮೇರಿಕಾಗೂ USA ಅಂತ ನಾವೇನು ಕರಿತೀವಲ್ಲ, ಆ ಒಂದು USA ಆ ಕಂಟ್ರಿಗೂ ಸಹ ನಾರ್ತ್ ಕೊರಿಯಾಗೂ ಸಹ ಯಾವಾಗಲೂ ಜಿದ್ದಿ ನಡೀತಾನೆ ಇರುತ್ತೆ. ಅಂತ ಹೇಳಿದ್ರೆ ಯುದ್ಧ ಇನ್ನೇನು ಸಮೀಪಕ್ಕೆ ಹೋಗುತ್ತೆ ಅನ್ನೋ ಹಾಗೆ ಇರುತ್ತೆ ಸಿಚುವೇಶನ್. ಇವರಿಬ್ಬರ ಮಧ್ಯೆ ಯಾವುದಾದ್ರೂ ದೊಡ್ಡ ಇಶ್ಯೂ ಇದೆಯಾ ಅಂದರೆ ಖಂಡಿತವಾಗ್ಲೂ ಇಲ್ಲ ಪ್ರಿಯರೇ. ಒಂದೇ ಒಂದು ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಪಟ್ಟಂಥ ಒಂದು ಇಶ್ಯೂ ಇದೆ. ಅಷ್ಟು ಬಿಟ್ಟರೆ ಈ ಎರಡೂ ಕಂಟ್ರಿ ನಡುವೆ ಯಾವುದೇ ಒಂದು ಇಶ್ಯೂ ಇಲ್ಲ, ತುಂಬ ದೊಡ್ಡ ಇಶ್ಯೂ ಯಾವುದೂ ಇಲ್ಲ. ಒಂದೇ ದಿನ ಏನಾಗುತ್ತೆ ಗೊತ್ತಾ? ನಾರ್ತ್ ಕೊರಿಯಾ ಅಧ್ಯಕ್ಷನಾಗಿರುವಂಥವ್ರು ಹೇಳ್ತಾರೆ, ನಮ್ಮ ದೇಶದಲ್ಲಿರುವಂಥ ನ್ಯೂಕ್ಲಿಯರ್ ವೆಪನ್ಸನ್ನು ಬಳಸ್ಕೊಂಡು ಇಡೀ ಪ್ರಪಂಚನೇ ನಾಶ ಮಾಡ್ಬೋದು, ಯಾವ ದೇಶವೂ ಸಹ ನಮ್ಮ ದೇಶಕ್ಕೆ ಸರಿಸಾಟಿ ಆಗೋದಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ ಫಸ್ಟ್ ದಿನ ಯಾರು ಸ್ಟೇಟ್ಮೆಂಟ್ ಕೊಡ್ತಾರೆ? ನಾರ್ತ್ ಕೊರಿಯಾ ಪ್ರೆಸಿಡೆಂಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದನ್ನು ನೋಡಿ US ಪ್ರೆಸಿಡೆಂಟ್ ಸುಮ್ಮನೆ ಇರ್ತಾರಾ? ಡೊನಾಲ್ಡ್ ಟ್ರಂಪ್, ಮಾಜಿ ಅಧ್ಯಕ್ಷನ ಬಗ್ಗೆ ಮಾತಾಡ್ತಿದ್ದೀನಿ, ಅವ್ರು ಸುಮ್ಮನೆ ಇರ್ತಾರಾ? ಅವ್ರು ಇನ್ನೊಂದು ಏನೋ ಹೇಳ್ತಾರೆ. ಸೊ ಈ ಥರ ಮಾತಿಗೆ ಮಾತು ಬೆಳೆಯುತ್ತೆ. ಫಸ್ಟ್ ದಿನ ನ್ಯೂಸ್ ಪೇಪರಲ್ಲಿ ಇದು ಬರುತ್ತೆ, 2ನೇ ದಿನ ಅದು ಬರುತ್ತೆ. ಇವರೇನೋ 3ನೇ ದಿನ ಇವರೇನೋ ಮಾತಾಡಿರ್ತಾರೆ, 4ನೇ ದಿನ ಅಲ್ಲೇನೋ ಅವರೇನೋ ಮಾತಾಡಿರ್ತಾರೆ. ಅಂದರೆ ನೀವು ಯೋಚನೆ ಮಾಡಿ ನೋಡಿ, ಮಾತಿನಿಂದ ಶುರುವಾಗುವಂತಹ ಯುದ್ಧದಿಂದ ಎಷ್ಟು ಸಾವಿರಾರು ಜನ ಸೈನಿಕರು ಸಾಯ್ಬೋದು ಪ್ರಿಯರೇ? ಅಂದರೆ ಕೋಟ್ಯಾಂತರ ಜನ ಸತ್ತು ಹೋಗ್ತಾರೆ. ಮಾತಿನಿಂದ ಶುರುವಾಗುವಂತಹ ಯುದ್ಧ ಒಂದು ಯುದ್ಧಕ್ಕೆ ಕಾರಣವಾಗುತ್ತೆ. ಇನ್ನೊಂದು ಉದಾಹರಣೆ, ಚೀನಾಗೂ ಸಹ ಮತ್ತು USAಗೂ ಸಹ ಅಷ್ಟೊಂದು ದೊಡ್ಡ ರೀತಿಯಾದಂತಹ ಏನೋ ಒಂದು ಜಗಳ ಇಲ್ಲ. ಅವರಿಬ್ಬರ ನಡುವೆ ಇರುವಂತಹದ್ದು ಸೌತ್ ಚೈನಾ ಸೀಗೆ ಸಂಬಂಧಪಟ್ಟಂತೆ, ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಇಶ್ಯೂ ಇದೆ. ಸೊ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದೇನು ಎಫೆಕ್ಟ್ ಮಾಡ್ತಾ ಇಲ್ಲ. ಆದರೂ ಸಹ ಮಾತಿನಿಂದಲೇ ಶುರು ಆಗ್ತಿರೋದು ಅವರಿಬ್ಬರ ಮಧ್ಯ. ಮೊದಲನೇ ದಿನ ಈ ಪ್ರೆಸಿಡೆಂಟ್ ಏನೋ ಸ್ಟೇಟ್ಮೆಂಟ್ ಕೊಡ್ತಾನೆ, 2ನೇ ದಿನ ಡಿಗ್ನಿಟಿ ಅಲ್ವಾ ಪ್ರಿಯರೇ? ಅಯ್ಯೋ ನಾನು ಸುಮ್ಮನೆ ಇದ್ದರೆ ಹೆಂಗೆ, ನಾನು ಪ್ರೆಸಿಡೆಂಟ್ ಅಲ್ವಾ, ನಾನು ಕೌಂಟ್ರ್ ಕೊಡಬೇಕು. ಸೊ ಇವರು ಈ ಕಡೆಯಿಂದ ಕೌಂಟ್ರ್ ಕೊಡ್ತಾರೆ. ಅಲ್ಲಿಂದ ಅಲ್ಲಿಗೆ ಶುರು ಆಗ್ತಾ ಹೋಗುತ್ತೆ, ಯುದ್ಧಕ್ಕೆ ಬೆಳೆದು ಬಂದು ನಿಲ್ಲುತ್ತೆ. ಅದು ನಮಗೆ ಅರ್ಥ ಆಗಿಲ್ಲ, ಮಾತಿನ ಹಿಂದೆ ಇರುವಂತಹ ಅನಾಹುತ ನಮಗೆ ಅರ್ಥ ಆಗಿಲ್ಲ, ಆ ಭಕ್ತನಿಗೆ ಅರ್ಥ ಆಗುತ್ತೆ. ಅದೇ ವಚನವನ್ನು ಮತ್ತೆ ಓದಿ. ನಾನು ಸಮಾಧಾನ ಪ್ರಿಯನು, ಅವರು ಮಾತಾಡಿದರೆ ಯುದ್ಧಕ್ಕೆ ಬರುತ್ತಾರೆ. ಅಂದರೆ ಮಾತಿನಿಂದಲೇ ಯುದ್ಧ ಶುರುವಾಗುತ್ತೆ ಅಂತ ಕೀರ್ತನಕಾರನಿಗೆ ಗೊತ್ತಾಗಿದೆ.
ನಮಗೆ ಅರ್ಥ ಆಗಿಲ್ಲ ಪ್ರಿಯರೇ. ಈಗ ಎರಡನೇ ಭಾಗಕ್ಕೆ ಹೋಗೋಣ. ಇಷ್ಟೊತ್ತು ನಾವು ನೋಡಿದ್ದು ಯಾವಾಗ ಕಡಿಮೆ ಮಾತನಾಡಬೇಕು, ಯಾವಾಗ ಮಾತನಾಡಬಾರದು ಅಂತ ಹೇಳಿ ನಾವು ನೋಡಿದ್ವಿ. ಇನ್ನು ಮುಂದೆ ಯಾವಾಗ ಮಾತನಾಡಬಹುದು, ಒಂದು ವೇಳೆ ಮಾತನಾಡಬಹುದಾದರೆ ಆ ಮಾತು ಹೇಗಿರಬೇಕು, ಯಾವುದರ ಕುರಿತಂತೆ ಇರಬೇಕು. ಮೊಟ್ಟ ಮೊದಲನೇದಾಗಿ ಒಂದು ವಚನ ನೋಡಿ ಪ್ರಿಯರೇ, ಎಫೆಸಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 29ನೇ ವಚನ. ನಿಮ್ಮ ಬಾಯೊಳಗಿಂದ ಯಾವ ಕೆಟ್ಟ ಮಾತು ಹೊರಡಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತಹ ಕಾಲೋಚಿತವಾದ ಮಾತು ಇದ್ದರೆ ಕೇಳುವವರ ಹಿತಕ್ಕಾಗಿ ಅದನ್ನು ಆಡಿರಿ. ಮತ್ತೆ 2 ಲೈನ್ ಮಾತ್ರ ಮತ್ತೆ ಓದಿ ಪ್ರಿಯರೇ. ಭಕ್ತಿಯನ್ನು ವೃದ್ಧಿ ಮಾಡುವಂತಹ, ಸಾಕು. ಅಂದರೆ ನಮ್ಮ ಮಾತು ಹೇಗಿರಬೇಕು? ಕಳೆದ ವಾರ ಒಂದು ವಚನ ನೋಡಿದ್ವಿ, ತಿಳುವಳಿಕೆಯನ್ನು ಬಿತ್ತುವಂತಹ ಮಾತಾಗಿರಬೇಕು ಅಂತ ಹೇಳಿ. ಬೀಜ ಬಿತ್ತಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಪೋಷಿಸಿ ನೀರೆರೆದು ಅದನ್ನು ಬೆಳೆಸಬೇಕು. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಮೊದಲನೇದಾಗಿ ಎಲ್ಲೋ ಒಂದು ಕಡೆ ತಿಳುವಳಿಕೆ ಬೀಜವನ್ನು ಬಿತ್ತುವಂತಹ ಮಾತಾಡಿದರೆ ಅದಕ್ಕೆ ನೀರೆರೆದು ಪೋಷಿಸಿ ಅವರ ಮನಸ್ಸಿನಲ್ಲಿರುವಂತಹ ಭಕ್ತಿಯನ್ನು ವೃದ್ಧಿಪಡಿಸುವಂತಹ ಮಾತು 2ನೇ ಸ್ಟೇಜಲ್ಲಿರಬೇಕು. ಅಂದರೆ ನಾವು ಮಾತನಾಡಬೇಕಾಗಿರುವಂತಹದ್ದು ದೇವರ ಕುರಿತಂತೆ, ವಾಕ್ಯಕ್ಕೆ ಸಂಬಂಧಪಟ್ಟಂತೆ, ಸುವಾರ್ತೆಯ ನಿಮಿತ್ತವಾಗಿ. ಇನ್ನೊಂದು ವಚನ ನೋಡಿ ಪ್ರಿಯರೇ, ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 24ನೇ ವಚನ. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 24ನೇ ವಚನ. 16-24 ಇದನ್ನು ಓದುವ ಮೊದಲು ಇನ್ನೊಂದೇನೋ ಹೇಳುತ್ತೆ ಪ್ರಿಯರೇ, ಮಾತನ್ನು ಕುರಿತಂತೆ ಸೈನ್ಸ್ ಇನ್ನೊಂದೇನೋ ಹೇಳುತ್ತೆ. ತುಂಬ ಮಾತಾಡ್ತಿರ್ತಾರಲ್ವ ಅವ್ರಿಗೆ ಆಯುಷ್ಕಾಲ ಏನಂತೆ? ಕಡಿಮೆ ಅಂತೆ. ಅಂದರೆ ಅವರ ದೇಹದಲ್ಲಿರುವಂತಹ ಎನರ್ಜಿ ಬರ್ತಾ ಬರ್ತಾ ಕನ್ಸ್ಯೂಮೇಟ್ ಆಗ್ತಾ ಹೋಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ. ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿರ್ತೀವಿ ಮನೆಯಿಂದ, ಆದರೆ ತುಂಬ ಮಾತಾಡಿರ್ತೀವಲ್ಲ, ಆ ದಿನ ನಮಗೆ ಹಸಿವೇನಾಗುತ್ತೆ? ಬೇಗ ಆಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಿಯರೇ, ನನಗೆ ಗೊತ್ತಿಲ್ಲ. ಅಂದರೆ ನಮ್ಗೆ ಬೇಕಾಗಿರುವಂತಹ ಎನರ್ಜಿ, ನಮ್ಮ ಬಾಡಿಯಲ್ಲಿರುವಂತಹ ಎನರ್ಜಿ ಆಡ್ತಾ ಇದ್ದಂತೆ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ, ಕನ್ಸ್ಯೂಮ್ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಈ ಟೀಚರ್ಸು ಸಹ ಸ್ವಲ್ಪ ಜನ ಸ್ಕೂಲಲ್ಲಿ ನಿಂತು ಹೇಳ್ತಿರ್ತಾರೆ, ನಾವು ಎಷ್ಟು ಕಿರ್ಚೋದು ನಿಮ್ಮ ಹತ್ರ ಕಿರ್ಚಿ ನಮ್ಮ ಆಯುಷ್ಕಾಲ ಎಲ್ಲ ಕಡಿಮೆ ಆಗ್ತಿದೆ ಅಂತ ಹೇಳಿ. ಅಂದರೆ ಕಿರ್ಚಿದ್ರೆ, ಮಾತಾಡಿದ್ರೆ ಆಯುಷ್ಕಾಲ ಕಡಿಮೆ ಆಗುತ್ತಾ? ಹೌದು ಪ್ರಿಯರೇ, ಸೈನ್ಸು ಸಹ ಇದನ್ನು ಆಕ್ಸೆಪ್ಟ್ ಮಾಡಿದೆ. ರಕ್ತದಲ್ಲಿರುವಂತಹ ಜೀವಕಾಂತ ಶಕ್ತಿ ಏನಿರುತ್ತೆ ಅದು ಬರ್ತಾ ಬರ್ತಾ ತುಂಬ ಮಾತಾಡ್ತಿದ್ದಂತೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದನ್ನು ದೇವರು ಸಹ ಹೇಳಿದ್ದಾರೆ, ಈ ಪ್ರಪಂಚದ ವಿಷಯಗಳಲ್ಲಿ, ಈ ಲೋಕದ ವಿಷಯಗಳಲ್ಲಿ ನೀವು ಮಾತು ಜಾಸ್ತಿ ಆಡಬಾರದು ಅಂತ ಹೇಳಿ. ಆದರೆ ದೇವರ ವಿಚಾರವಾಗಿ, ಈ ಲೋಕದ ವಿಚಾರದಲ್ಲಿ ನಾವು ತುಂಬ ಮಾತಾಡ್ತಾ ನಮ್ಮ ಆಯುಷ್ಕಾಲ ಕಡಿಮೆ ಆಗುತ್ತಂತೆ. ಆದರೆ ದೇವರ ವಿಚಾರದಲ್ಲಿ ಮಾತನಾಡಿದ್ರೆ ನಮ್ಮ ಆಯುಷ್ಕಾಲ ಏನಾಗುತ್ತೆ ಅಂತ ಹೇಳಿ ನೋಡಿ. ಓದಿ ಪ್ರಿಯರೇ, ಜ್ಞಾನೋಕ್ತಿಗಳು 16-24. ಸವಿನುಡಿಯು ಜೇನುಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ಎಲುಬು ಅಂದರೆ ತಿರ್ಗಾ ಮತ್ತೆ ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಅನ್ಕೋಬೇಡಿ. ಆತ್ಮಕ್ಕೆ ಎಲುಬಿರುತ್ತಾ? ಇರೋದಿಲ್ಲ. ಹಾಗಾದರೆ ಇದೇ ದೇಹಕ್ಕೆ ಸಂಬಂಧಪಟ್ಟಂತೆ ಬರೆಸಿರುವಂತಹದ್ದು. ಸವಿನುಡಿಯು ಜೇನುಕೊಡ, ಅದು ಆತ್ಮಕ್ಕೆ ಸಿಹಿ, ಎಲುಬಿಗೆ ಕ್ಷೇಮ. ಅಂದರೆ ನಮ್ಮ ದೇಹಕ್ಕೆ ಮೇಲ ಕೀಡ, ದೇವ್ರ ಬಗ್ಗೆ ಮಾತಾಡಿದ್ರೆ ಮೇಲು. ಇದಕ್ಕೆ ಸಾಕ್ಷಿ ಯಾರಾದರೂ ಇದ್ದಾರಾ ಸತ್ಯವೇದದಲ್ಲಿ ಅಂತ ಹೇಳಿ ಯೋಚನೆ ಮಾಡಿದಾಗ, ಅಷ್ಟು ಲಕ್ಷ ಜನರನ್ನು ನಡೆಸಿದ್ರು ಒಬ್ಬರು, ಇಸ್ರಾಯೇಲಿಯರನ್ನು. ಯಾರು? ಮೋಶೆ. 120ನೇ ವರ್ಷದಲ್ಲೂ ಸಹ ಜೀವ ಕಳೆ ಕುಂದಿರಲಿಲ್ವಂತೆ ಪ್ರಿಯರೇ ಅವರ ಮುಖದಲ್ಲಿ, ಮೋಶೆಗೆ. ಅಂದರೆ ಇನ್ನು ಮರಣದ ಸಂದರ್ಭದಲ್ಲೂ ಸಹ ಅವರು ಜನರ ಜೊತೆ ಪ್ರಯಾಣ ಮಾಡ್ತಿದ್ರಾ, ಎಲ್ಲಾದರೂ ಒಂದು ಕಡೆ ಕೂತಿದ್ರ ವಯಸ್ಸಾಯಿತು ಅಂತ? ಪ್ರಯಾಣ ಮಾಡ್ತಾಯಿದ್ರು. ಅಂದರೆ ಎಲುಬುಗಳು ಚೆನ್ನಾಗಿತ್ತು. ಆ ಶಕ್ತಿ ಅವರ ಮೂಳೆಯಲ್ಲಿ, ಅವರ ದೇಹದಲ್ಲಿ ಇತ್ತು. ಇದು ಸತ್ಯವೇದದಲ್ಲಿರುವಂತಹ ಪ್ರತ್ಯಕ್ಷ ಉದಾಹರಣೆ. ಎಷ್ಟು ಕಿರ್ಚಿರ್ಬೋದು ಪ್ರಿಯರೇ? ಅಷ್ಟು ಲಕ್ಷ ಜನ ಇಸ್ರಾಯೇಲ್ಯರ ಹತ್ರ ಮೋಶೆ ಎಷ್ಟು ಸಾರಿ ಕಿರ್ಚಿರ್ಬೋದು. ಆ ಮಹಾನುಭಾವನ ಮುಖದಲ್ಲಿ ಕಳೆನೂ ಸಹ ಕಡಿಮೆ ಆಗಿರಲಿಲ್ಲ. ಮುಂದೆ ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 4ನೇ ವಚನ. ಜ್ಞಾನೋಕ್ತಿಗಳು 18ನೇ ಅಧ್ಯಾಯ 4ನೇ ವಚನ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ,
ನಮಗೆ ಗೊತ್ತು, ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ, ವಾಕ್ಯ ಗೊತ್ತು, ಎಲ್ಲ ಗೊತ್ತು. ಆದರೆ ಇನ್ನೊಬ್ರಿಗೆ ಹೇಳಬೇಕಾ? ಇವ್ರು ಬಾಯೇ ಬಿಡಲ್ಲ, ವಾಕ್ಯವನ್ನು ತಿಳ್ಕೊಂಡಿರ್ತಾರೆ. ಆದರೆ ಪಕ್ಕದಲ್ಲಿ ಯಾರಾದರೂ ವಾಕ್ಯ ಹೇಳುವಂತಹ ಒಂದು ಅವಕಾಶ ಬಸ್ಸಲ್ಲೋ ಎಲ್ಲೋ ಒಂದು ಕಡೆ ಸಿಕ್ಕಿದ್ರೂ ಸಹ ಬಾಯಿ ಬಿಡೋದಿಲ್ಲ. ವಾಕ್ಯ ಗೊತ್ತಿದ್ರೂ ಸಹ ಇದು ತಪ್ಪ ಸರಿನಾ ಅಂತ ಹೇಳಿ ವಾಕ್ಯದಲ್ಲಿದೆ ನೋಡಿ. ಸತ್ಪುರುಷನ ನುಡಿಯು ಆಳವಾದ ನೀರು, ಜ್ಞಾನದ ಬುಗ್ಗೆ, ಹರಿಯುವ ತೊರೆ. ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ, ಹರಿಯುವ ತೊರೆ. ತೊರೆ ಒಂದೇ ಕಡೆ ಇರುತ್ತಾ? ತೊರೆ ಅಂದರೆ ಒಂದು ಸ್ಟ್ರೀಮ್ ಅಂತ ನಾವೇನು ಕರಿತೀವಲ್ಲ ಪ್ರಿಯರೇ, ಅದು. ಅಂದರೆ ಅದು ಒಂದೇ ಕಡೆ ಇರುತ್ತಾ? ಇರೋದಿಲ್ಲ, ಹರಿತಾ ಇರುತ್ತೆ. ಅಲ್ಲಿ ಬುಗ್ಗೆಗೂ ಸಹ ಹೋಲಿಕೆ ಮಾಡಿದ್ದಾರೆ. ಬುಗ್ಗೆಯಿಂದ ನೀರು ಬಂದರೆ ಅದು ಅಲ್ಲೇ ಇರುತ್ತಾ? ಸುತ್ತ ಫ್ಲೋ ಆಗುತ್ತಾ? ಫ್ಲೋ ಆಗುತ್ತಾ? ಅಂದರೆ ಹರಡುತ್ತಾ ನೀರು ಒಂದಷ್ಟು ಜಾಗಕ್ಕೆ? ಹರಡುತ್ತೆ. ಅಂದರೆ ನಮಗೇನಾದರೂ ದೇವರ ಬಗ್ಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅವಕಾಶ ಸಿಕ್ಕಿದಾಗ ಅದನ್ನು ಹೇಳುವಂತಹ ಪ್ರಯತ್ನವನ್ನು ಪಡಬೇಕಾಗಿರುತ್ತೆ. ಅದೇ ಈ ಮಾತಿನ ಅರ್ಥ. ಅಂದರೆ ನಮಗಿಷ್ಟು ವಚನದಲ್ಲಿ ಅರ್ಥ ಆಗಿರುವಂತಹದ್ದು, ದೇವರನ್ನು ಕುರಿತು ಮಾತನಾಡಲೇಬೇಕು. ಒಂದು, ಯಾವಾಗ ಕಡಿಮೆ ಮಾತಾಡಬೇಕು? ಲೋಕಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ. ಎರಡು, ಯಾವಾಗ ಮಾತಾಡಲಿಕ್ಕೆ ಪರ್ಮಿಷನ್ ಇದೆ ನಮಗೆ? ದೇವರ ವಿಚಾರದಲ್ಲಿ. ದೇವರ ವಿಚಾರದಲ್ಲಿ ಮಾತಾಡಲೇಬೇಕಾ? ಹೌದು, ಮಾತಾಡಲೇಬೇಕು. ಈಗ ಸಲ್ಯೂಷನ್ ಕೊನೆಯದಾಗಿ, ನಮ್ಮ ಮಾತು ಇಷ್ಟು ದಿನ ಎಲ್ಲ ವ್ಯರ್ಥವಾಗೇ ಮಾತಾಡಿ ಜೀವನವನ್ನು ಕಳೆದ್ಬಿಟ್ಟಿದ್ದೀವಿ. ಸೊ ಈಗೇನು ಮಾಡೋದು? ಮತ್ತು ನಾವು ಜ್ಞಾನವಂತರಾಗಿ ಮಾತನಾಡುವಂತಹದ್ದು ಹೇಗೆ ಅನ್ನುವಂತಹ ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಬಂದರೆ ಅದಕ್ಕೊಂದು ಸಲ್ಯೂಷನ್ ಸತ್ಯವೇದದಲ್ಲೇ ಇದೆ ಪ್ರಿಯರೇ. ನಮ್ಮ ಮಾತು ಅನ್ನುವಂತಹದ್ದು ಒಂದು ವಾಟರ್ ಬಾಟ್ಲನ್ನು ನಾವು ತೊಗೊಂಡ್ರೆ ಪ್ರಿಯರೇ, ಅದರೊಳಗೆ ನಾವು ನೀರು ಹಾಕಿದ್ರೆ ಆ ವಾಟರ್ ಬಾಟ್ಲ್ ನೆಕ್ಕಿರುತ್ತಲ್ಲ, ಬಾಟಮ್ ಏನಿರುತ್ತೆ, ಟಾಪ್ ಏನಿರುತ್ತಲ್ಲ, ನಾವು ಚೆಲ್ಲಿದಾಗ ಆ ನೀರೇ ಆಚೆ ಬರುತ್ತಾ? ಬೇರೆ ಏನಾದರೂ ಆಚೆ ಬರುತ್ತಾ? ನೀರೇ ಆಚೆ ಬರುತ್ತೆ. ಅದೇ ಯಾವುದಾದ್ರೂ ಒಂದು ಆಯಿಲನ್ನು ಹಾಕಿ ಆ ಬಾಟ್ಲಿಗೆ ಚೆಲ್ಲಿದಾಗ ನೀರೇ ಆಚೆ ಬರುತ್ತಾ? ಬೇರೆ ಏನಾದರೂ ಆಚೆ ಬರುತ್ತಾ? ಆಯಿಲ್ ಬರುತ್ತಾ? ಬೇರೆ ಏನಾದರೂ ಬರುತ್ತಾ? ಆಯಿಲೇ ಬರುತ್ತೆ. ಅಂದರೆ ಬಾಟ್ಲ್ ಒಳಗಡೆ ಏನಿದೆಯೋ ಆಚೆನೂ ಸಹ ಅದೇ ಬರುತ್ತೆ. ಅದೇ ಸತ್ಯವೇದದಲ್ಲಿ ಹೇಳ್ತಿದ್ದಾರೆ. ನಮ್ಮ ಮಾತುಗಳನ್ನು ಶುಚಿಪಡಿಸ್ಕೋಬೇಕಾದ್ರೆ, ನಮ್ಮ ಮಾತುಗಳನ್ನು ಶುದ್ಧ ಮಾಡ್ಕೋಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವು ಶುದ್ಧ ಮಾಡ್ಕೊಬೇಕಾಗಿರುವಂತಹದ್ದು ಏನು ಗೊತ್ತಾ? ನಮ್ಮ ಹೃದಯವನ್ನು. ಸತ್ಯವೇದದ ಮಾತಿದೆ ನೋಡಿ, ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನ. ಲೂಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 45ನೇ ವಚನ. 6:45. ಒಳ್ಳೆಯವನು ತನ್ನ ಹೃದಯವೆಂಬ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯದನ್ನು ತರುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟದ್ದನ್ನು ತರುತ್ತಾನೆ. ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಅಂದರೆ ಹೃದಯದಲ್ಲಿ ಏನಿರುತ್ತೋ ಅದೇ ಬಾಯಲ್ಲಿ ಬರುವಂತಹದ್ದು. ನಾವೀಗ ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ವಿ, ವಾಟರ್ ಬಾಟ್ಲು ಒಳಗಡೆ ಏನಿದೆಯೋ ಆಚೆ ಅದೇ ಬರುತ್ತೆ. ಅಂದರೆ ಆ ಬಾಟ್ಲಲ್ಲಿ ನೆಕ್ಕಿರುತ್ತಲ್ಲ, ಆ ಥರ ನಮ್ಮ ಬಾಯಿ ಅಷ್ಟೇ. ದೇವರ ಬಗ್ಗೆ ಮಾತಾಡಬೇಕಾ? ವಾಕ್ಯಗಳನ್ನು ಉಪಯೋಗಿಸಿಕೊಂಡು ನಮ್ಮ ಹೃದಯವನ್ನು ವಾಕ್ಯದಿಂದ ತುಂಬಿಸ್ಕೊಳ್ಳಬೇಕು. ಆವಾಗಲೇ ದೇವರ ಬಗ್ಗೆ ಮಾತು ಆಚೆ ಬರುವಂತಹದ್ದು. ಇದು ಮೊದಲನೇದಾಗಿ. ಇನ್ನೊಂದು ವಚನವನ್ನು ನೋಡಿ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 37ನೇ ವಚನ. 12:37. ನಿನ್ನ ಮಾತುಗಳಿಂದಲೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ, ಹೇಳಿ ಪ್ರಿಯರೇ, ನಾವೆಲ್ಲರೂ ಸಹ ಪರಲೋಕಕ್ಕೆ ಹೋಗಬೇಕು ಅನ್ನುವಂಥ ಆಸೆ ಇದೆಯಾ? ಖಂಡಿತವಾಗ್ಲೂ ಇದೆ. ಅಂದರೆ ಪರಲೋಕಕ್ಕೆ ನೀತಿವಂತರು ಹೋಗ್ತಾರಾ, ಪಾಪಿಗಳು ಹೋಗ್ತಾರಾ? ನೀತಿವಂತರು ಹೋಗ್ತಾರೆ. ಅಂದರೆ ನೀತಿವಂತರ ಆಗುವಂತಹದ್ದು ಹೇಗೆ ಅಂತ ಅಲ್ಲೇ ಬರ್ತಿದ್ದಾರೆ ನೋಡಿ, 12:37. ಮತ್ತೆ ಓದಿ ಅದನ್ನು. ನಿನ್ನ ಮಾತುಗಳೇ ನೀತಿವಂತನೆಂದು ತೀರ್ಪು ಹೊಂದುವಿ, ನಿನ್ನ ಮಾತುಗಳಿಂದಲೇ ಅಪರಾಧಿ ಎಂದು ತೀರ್ಪು ಹೊಂದುವಿ ಅಂದನು. ಅಂದರೆ ನಾವು ನೀತಿವಂತರು ಅಪರಾಧಿಗಳು ಅನ್ನಿಸಿಕೊಳ್ಳುವಂತಹದ್ದು ಯಾವುದರಿಂದ? ಮಾತಿನಿಂದಲೇ. ದೇವರಿಗಾಗಿ ಮಾತಾಡಿಲ್ಲ ಅಂತ ಹೇಳಿದ್ರು ನಾವು ಅಪರಾಧಿಗಳೇ. ಈ ಲೋಕದಲ್ಲಿ ತುಂಬ ಮಾತಾಡಿದ್ರೂ ಸಹ ನಾವು ಅಪರಾಧಿಗಳೇ. ಎರಡನ್ನೂ ಮಾಡ್ಬೋದಾ? ಹಾಗಿದ್ರೆ ನಮ್ಮ ಮಾತಿನಿಂದ ನಮ್ಮ ಆತ್ಮವನ್ನು ರಕ್ಷಿಸಿ ಹಲವಾರು ಜನರ ಆತ್ಮಗಳನ್ನು ಸಹ ಸುವಾರ್ತೆ ಹೇಳಿ ರಕ್ಷಿಸ್ಬೋದು. ಇದು ಒಂದು ಕಡೆ. ನಮ್ಮ ಮಾತಿನಿಂದಲೇ ಜನರನ್ನು ರಕ್ಷಿಸ್ಬೋದು. ನಮ್ಮ ಮಾತಿನಿಂದಲೇ ನಾವೂ ಸಹ ನರಕಕ್ಕೆ ಹೋಗಿ ಅನೇಕ ಜನರನ್ನೂ ಸಹ ನಮ್ಮೊಂದಿಗೆ ಏನು ಮಾಡ್ಬೋದು?
ಪಾತಾಳಕ್ಕೆ ಕರ್ಕೊಂಡು ಹೋಗ್ಬೋದು. ಅಂದರೆ ಎರಡೂ ಸಹ ನಮ್ಮ ಬಾಯಿಂದಲೇ ಆಗುವಂತಹದ್ದು. ಸ್ಪಷ್ಟವಾಗಿ ಅದನ್ನೂ ಸಹ ಬರೆದಿದ್ದಾರೆ ನೋಡಿ ಆ ಮಾತನ್ನು. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅಂದರೆ ಎರಡೂ ಕೆಲಸ ಅದರಿಂದನೇ ಆಗ್ತಿದೆ ನೋಡಿ ಪ್ರಿಯರೇ. ನಾಲಿಗೆಯಿಂದ ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ, ಅದರಿಂದಲೇ ದೇವರ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಲ್ಪಟ್ಟ ಮನುಷ್ಯರನ್ನು ಶಪಿಸುತ್ತೇವೆ. ಅದೇ ಬಾಯಿಂದ ಸ್ತುತಿ ಶಾಪ ಎರಡೂ ಬರುತ್ತದೆ. ಅಂದರೆ ನಮ್ಮ ಬಾಯಿಂದ ಯಾವ್ದು ಆಚೆ ಬರಬೇಕು ಅಂತ ಹೇಳಿ ನಿರ್ಧಾರ ಯಾರು ತಗೋಬೇಕು? ನಾವುಗಳೇ. ಕೊನೆಯದಾಗಿ ಒಂದೇ ಒಂದು ಮಾತು ನೋಡ್ಕೊಂಡು ಮುಗಿಸ್ಕೊಳ್ಳೋಣ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನ. ಜ್ಞಾನೋಕ್ತಿಗಳು 13:3. ಹಾಂ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವನು ನಾಶವಾಗುವನು. ಮತ್ತೆ ಓದಿ ಪ್ರಿಯರೇ, ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ. ಅಂದರೆ ಬಾಯನ್ನು ಕಾಯಬೇಕಂತೆ. ಕಾಯುವಂತಹದ್ದು ಅಂದರೆ ಈ ಲೋಕದಲ್ಲಿ ಹೇಗೆಲ್ಲ ಕಾಯುವಂತಹ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಪ್ರಿಯರೇ? 4 ಜನ ಸೆಕ್ಯೂರಿಟಿ ಗಾರ್ಡ್ಸ್ ಇಟ್ಟಿರ್ತಾರೆ ಅಷ್ಟೇ ಅಲ್ವಾ? ಅಥವಾ ನಾಯಿಗಳನ್ನು ಸಾಕಿರ್ತಾರೆ ಅಷ್ಟೇ ಅಲ್ವಾ? ಕಾಯಬೇಕಾದ್ರೆ ಈ ಲೋಕದಲ್ಲಿ ಇದನ್ನು ಉಪಯೋಗಿಸ್ತಾರೆ. ಅಂದರೆ ನಾವು ಯಾವುದನ್ನು ಕಾಯಬೇಕಂತೆ? ನಮ್ಮ ಮನೆಯಲ್ಲ ಪ್ರಿಯರೇ. ಯಾವುದನ್ನು ಕಾಯಬೇಕಂತೆ? ಬಾಯಿಯನ್ನು. ಹೇಗೆ ಪ್ರಿಯರೇ ಕಾಯುವಂತಹದ್ದು? ವಾಕ್ಯದ ಮುಖಾಂತರ ನಮ್ಮ ಬಾಯಿಯನ್ನು ಕಾಯಬೇಕು. ಯಾವುದೇ ಅವಶ್ಯಕತೆಗಿಂತ ಮೀರಿರುವಂತಹ ಮಾತು ನಮ್ಮ ಬಾಯಿಂದ ಹೊರಗಡೆ ಬರಬಾರ್ದು. ದೇವರ ಸುವಾರ್ತೆ ಹೇಳಲಿಕ್ಕೆ ಅವಕಾಶ ಸಿಕ್ಕಿದಾಗ ನಮ್ಮ ಬಾಯಿ ಸುಮ್ಮನೆ ಇರಬಾರ್ದು. ಈಗ ಹೇಳಿ ಪ್ರಿಯರೇ, ಕೊನೆಯದಾಗಿ ನಿಮಗೊಂದು ಪ್ರಶ್ನೆ ಕೇಳ್ತಿದ್ದೀನಿ. ಯಾವ ಯೂನಿವರ್ಸಿಟಿಯಲ್ಲಿ, ಯಾವ ಶಾಲೆಗಳಲ್ಲಿ, ಯಾವ ಕಾಲೇಜ್ಗಳಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತಾರಾ ಎಲ್ಲಾದರೂ? ಅಥವಾ ಯಾವುದೇ ತಂದೆ ತನ್ನ ಮಗನಿಗೆ, ಈ ಪ್ರಪಂಚದಲ್ಲಿ ಯಾವುದೇ ಒಂದು ತಂದೆ ತನ್ನ ಮಗನಿಗೆ ಇದೆಲ್ಲ ಹೇಳಲಿಕ್ಕೆ ಸಾಧ್ಯನಾ? ಮಗನೇನು ಇಷ್ಟೇ ಮಾತಾಡಬೇಕು, ತುಂಬ ಮಾತಾಡಬಾರ್ದು, ಈ ಲೋಕದ ವಿಚಾರದಲ್ಲಿ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಅಷ್ಟಕ್ಕೆ ಮಾತ್ರ ಉತ್ತರ ಹೇಳಬೇಕು, ಇದನ್ನೆಲ್ಲ ಒಬ್ಬ ತಂದೆ ಎಲ್ಲವನ್ನೂ ಸಹ ತನ್ನ ಮಗನಿಗೆ ಹೇಳ್ಕೊಡ್ತಾನ? ಇಲ್ಲ. ಅಂದರೆ ನಮ್ಮ ತಂದೆ ಎಷ್ಟೋ ಜಾಗ್ರತೆ, ಅಂದರೆ ಎಷ್ಟೋ ಹುಷಾರಾಗಿ ತನ್ನ ಮಕ್ಕಳಿಗೆಲ್ಲವೂ ಸಹ ಗೊತ್ತಿರಬೇಕು. ಈ ಲೋಕದಲ್ಲೂ ಸಹ ಹೇಗೆ ಬಾಳುವಂತಹದ್ದು, ಹೇಗೆ ಬದುಕುವಂತಹದ್ದು ಅಂತ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಆ ನಿತ್ಯ ಜೀವವನ್ನು ಸಂಪಾದಿಸಿಕೊಳ್ಳೋದಕ್ಕೋಸ್ಕರ ಏನು ಮಾಡಬೇಕಂತನೂ ಸಹ ಸತ್ಯವೇದದಲ್ಲಿ ಬರೆಸಿದ್ದಾರೆ. ಎರಡನ್ನೂ ಸಹ ಯೋಚನೆ ಮಾಡಿ ನಮಗೆ ಯಾವುದು ಬೇಕು, ನಿತ್ಯ ಜೀವ ಬೇಕಾ ಅಥವಾ ನಿತ್ಯ ನರಕ ಬೇಕಾ ಅಂತ ಹೇಳಿ ನಾವೇ ನಿರ್ಧಾರ ತಗೊಂಡು, ನಿತ್ಯ ಜೀವ ಬೇಕಾದರೆ ತಂದೆಗೋಸ್ಕರ ಸಾಕಷ್ಟು ಮಾತಾಡಿ, ಇಲ್ಲದೆ ಹೋದರೆ ಈ ಲೋಕಕ್ಕೋಸ್ಕರ ಸಾಕಷ್ಟು ಮಾತಾಡಿ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಿದ್ದೀನಿ ಪ್ರಿಯರೇ. ಕಣ್ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಈ ಒಂದು ಮಹೋನ್ನತವಾದ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ಅಪ್ಪ, ನಿಮ್ಮ ವಾಕ್ಯವು ಅಮೂಲ್ಯವಾದದ್ದು. ಸತ್ಯವೇದವು ಏನು ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಾದರೆ, ಮತಗ್ರಂಥ ಅನ್ನುವಂತಹ ಮುದ್ರೆಯನ್ನು ತೆಗೆದು ಒಮ್ಮೆ ಆಲೋಚನೆ ಮಾಡಿದ್ರೆ, ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ಸತ್ಯವೇದವನ್ನು ತಬ್ಬಿಕೊಂಡು ಬದುಕುವಂತಹ ಒಂದು ಘಟನೆ ಬರುತ್ತೆ ತಂದೆ. ಆ ಒಂದು ಘಟನೆಗೋಸ್ಕರ ನಾವೆಲ್ಲ ಎದುರು ನೋಡ್ತಾ ಇರ್ತೀವಿ ಅಪ್ಪ. ನಮಗೂ ಸಹ ಒಂದು ಬಾಧ್ಯತೆಯನ್ನು ಕೊಟ್ಟಿದ್ದೀರಾ. ನಿಮಗೋಸ್ಕರ ಮಾತನಾಡಿ ಹಲವಾರು ಜನ ನಿಮ್ಮ ಮಕ್ಕಳನ್ನು ನಿಮ್ಮ ಬಳಿಯಲ್ಲಿ ಸೇರಿಸುವಂತಹ ಬಾಧ್ಯತೆಯನ್ನು ಕೊಟ್ಟಿದ್ದೀರಾ. ನಮ್ಮ ಮಾತುಗಳಿಂದ ಆ ಒಂದು ಬಾಧ್ಯತೆಯನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗುವಂತಹ ಬಲವನ್ನು, ಶಕ್ತಿಯನ್ನು ನಮಗೆ ಕೊಡಿಯಪ್ಪ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಗೆ. ಆಮೆನ್.